ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಡಬಲ್ ಡ್ರಾಮಾ. ನನ್ನ ಹೆಸರು ಐಶ್ವರ್ಯ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್. ನಮಗೆ ನಮ್ಮ ಟೈಮ್ನ ಎಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ನಮಗೆಲ್ಲರಿಗೂ 24 hours ಇರುತ್ತೆ. ನನಗೂ 24 hours ಇರುತ್ತೆ, ಮೋದಿಜಿಯವ್ರಿಗೂ 24 hours ಇರುತ್ತೆ, ಬಿಲ್ ಗೇಟ್ಸ್ಗೂ 24 hours ಇರುತ್ತೆ. ವಾಟ್ ಈಸ್ ದ ಡಿಫ್ರೆನ್ಸ್? ನಮ್ಗೆ ಯಾಕೆ ಟೈಮ್ ಸಾಲ್ತಿಲ್ಲ? ನಾವು ಅಂದ್ಕೊತೀವಲ್ಲ, ಏನೋ ಒಂದು ಕೆಲಸ ಮಾಡ್ಕೋದೆ, ಸೊ ಇವತ್ತು ಟೈಮೇ ಸಾಕಾಗಿಲ್ಲ, ನಾಳೆ ಮಾಡೋಣ ಅಂತ. ವಿ ಆಲ್ ಥಿಂಕ್ ದಟ್ ವೇ, ರೈಟ್? ಯಾಕೆ ಆ ಡಿಫ್ರೆನ್ಸ್ ಬರ್ತಿದೆ? ಲೆಟ್ಸ್ ಡಿಸ್ಕಸ್ ಅಬೌಟ್ ದ್ಯಾಟ್. ಸೊ ಆ 24 hours ಆಫ್ ಟೈಮಲ್ಲಿ ನಮಗಿರೋ ಎಲ್ಲ 24 hours ಆಫ್ ಟೈಮಲ್ಲಿ ಪೀಪಲ್ ಡೂ ವಂಡರ್ಸ್. ಪೀಪಲ್ ಏನೋ ಒಂದು ಕಡೆ ಇನ್ವೆನ್ಷನ್ಸ್ ನಡೀತಿದೆ, ಒಬ್ರು ಏನೋ ತಯಾರಿಸಿದ್ದಾರೆ, ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಒಬ್ಬರು ಪ್ರಾಜೆಕ್ಟ್ ವೆಲ್ ಆಗಿ ರನ್ ಆಗ್ತಿದೆ. ವಿ ಆಲ್ ಶುಡ್ ಅಗ್ರಿ ದ ಸೇಮ್ 24 hours ಆಫ್ ಟೈಮ್. ಬೇರೆಯವರು ವಂಡರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಸ್ಟಿಲ್ ಟೈಮ್ ಸಾಲ್ತಾ ಇಲ್ಲ. ಯಾಕೆ? ಅದನ್ನು ನಾವು ಈ ವಿಡಿಯೋದಲ್ಲಿ ಡಿಕೋಡ್ ಮಾಡಿ ಲೆಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಮ್ಯಾನೇಜ್ ಅವರ್ ಟೈಮ್. ಬಿಫೋರ್ ಎಂಟ್ರಿಂಗ್ ಇನ್ ಟು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅನ್ನೋದಕ್ಕಿಂತ ಮುಂಚೆ ನಾವು 2 ಥಿಂಗ್ಸ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು, ರೈಟ್? ನಾವು ದಿನನಿತ್ಯದ ಕೆಲಸ ಮಾಡ್ಕೊಂಡು ಹೋಗೋಣ ಅಂತಿರಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆ ಎಲ್ಲಿ ಹೆಲ್ಪ್ ಮಾಡುತ್ತೆ, ಇವೆರಡು ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್? ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಈ ಥರದ ಕೆಲಸಗಳು, ದಿನನಿತ್ಯದ ಕೆಲಸಗಳು ನಾವೇನು ಮಾಡ್ತೀವಿ, ನಾವು ಇದೇ ಟೈಮಿಗೆ ಮಾಡ್ತೀವಿ, ಈ ಟೈಮಿಂದ ಈ ಟೈಮಿಗೆ ಮಾಡ್ತೀವಿ, ಈ ಟೈಮಿಂದ ಈ ಟೈಮಿಗೆ ಮುಗಿಸ್ತೀವಿ ಅಂತ ನಮಗೆ ನಾವೇ ಅಂದ್ಕೊಂಡು ಆ ಟೈಮಿಗೆ ಅದೇನೇ ಮಾಡೋದು ಇಸ್ ಅ ಟೈಮ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಯಾಕೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಡೇ ಪ್ರೊಡಕ್ಟಿವಿಟಿ. ನಮ್ಮನ್ನು ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಇಟ್ ಹೆಲ್ಪ್ ಸೋ ಮಚ್. ಬಿಲೀವ್ ಮೀ, I have understood and I have undergone through stressful things which ನನಗೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಅವತ್ತಿಂದ ಆಗಿಲ್ಲ ಅಂದರೆ I'll be like full cracky. But if you have planned your day, okay, ನಾನು 1 to 2 I'll have a breakfast, or second half I'll be spending some time on YouTube ಅಂತ ನಿಮಗೆ ನೀವು ಅಂದ್ಕೊಂಡ್ರೆ, so that will be a stress free things. ಸ್ಟ್ರೆಸ್ ಫ್ರೀನೂ ಆಗಿರುತ್ತೆ, ಬಟ್ ಎಂಡ್ ಆಫ್ ದ ಡೇ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಈ ಕೆಲಸ ಎಲ್ಲ ಮಾಡಿದ್ದೀನಿ, ನಾನು ಇವೆಲ್ಲ ನನಗೆ ಹೆಲ್ಪ್ಫುಲ್ ಆಗಿದೆ, ಸೊ ನೆಕ್ಸ್ಟ್ ನಾನು ಇದನ್ನು ಪ್ಲ್ಯಾನ್ ಮಾಡಬೇಕು ಅಂತ ಯು ವಿಲ್ ಗೆಟ್ ಸಮ್ ಲೈಕ್ ಬಫರ್ ಐಡಿಯಾ. ಓಕೆ, ನಾನು ಇವತ್ತಿಂದ ಇದು ಮಾಡಿದೆ, ನೆಕ್ಸ್ಟ್ ನಾಳೆ ಇದನ್ನು ಮಾಡ್ಬೋದು, ಆ ಥರ ನಿಮ್ಗೊಂದು ಬಫರ್ ಐಡಿಯಾ ಬರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೇಂಟೈನಿಂಗ್ ದಟ್ ಕಾನ್ಸ್ಟೆಂಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂದರೆ, ದ ಫಸ್ಟ್ pro tip is making a to-do list. It's very important. ನೀವು ನಾಳೆ ಏನು ಮಾಡ್ತೀರಾ ಅನ್ನೋದನ್ನು ಇವತ್ತು ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಟು-ಡು ಲಿಸ್ಟ್ ಮಾಡೋದು. ನೀವು ಪಾಯಿಂಟ್ಸ್ ಬರ್ಕೊಳ್ಬೇಕೇನು ಬೇಕಾಗಲ್ಲ, ಒಂದು ಬಫರ್ ಐಡಿಯಾ. ಓಕೆ, ನಾಳೆ ನಾನು ಬ್ರೇಕ್ಫಾಸ್ಟ್ಗೆ ಕಿಚಡಿ ಮಾಡಬೇಕು, ಸೆಕೆಂಡ್ ಆಫ್ ನಾನು ಲಾಗಿನ್ ಆಗಿ ಈ ಮೀಟಿಂಗಲ್ಲಿ ಈ ಪಾಯಿಂಟ್ಸ್ನೆಲ್ಲ ಕಲೆಕ್ಟ್ ಮಾಡಬೇಕು, ನಾಳೆ ನಾನು ಶಾಪ್ ಓಪನ್ ಮಾಡಿದಾಗ ಫಸ್ಟ್ ಥಿಂಗ್ ನಾನು ಇದು ಮಾಡಬೇಕು ಅಂತ ಒಂದು ಬಫರಾಗಿ ಒಂದು ಪಾಯಿಂಟ್ಸ್ ಬರ್ಕೊಂಡು ಅದೇ ರೀತಿ ನಡ್ಕೊಳ್ಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಟು ಡೂ ಲಿಸ್ಟ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಕೂಡ ನೀವೇನೋ ಒಂದು ಮರ್ತೋಗಿರ್ತೀರ, ನಾಳೆ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಬಟ್ ನಿಮಗೆ ಮರ್ತೋಗುತ್ತೆ. ಒನ್ಸ್ ನೀವು ಟು ಡೂ ಲಿಸ್ಟ್ನ ಓಪನ್ ಮಾಡಿ ನೋಡಿದ ತಕ್ಷಣ, ಓಕೆ ನಾನು ಇದನ್ನು ಮಿಸ್ ಮಾಡಿದ್ದೀನಿ, ಇದನ್ನು ಮಾಡಬೇಕು ಅನ್ನೋದು ಕೂಡ ನಿಮಗೊಂದು ರಿಮೈಂಡರ್ ಪಾಯಿಂಟ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ಮೇಂಟೈನಿಂಗ್ ಅ ಟು ಡೂ ಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಆದರೂ ಮಾಡ್ಕೊಬೋದು, ಅಥವಾ ಮಾರ್ನಿಂಗ್ ಎದ್ದಿದ ತಕ್ಷಣ ಆದರೂ ನೀವೊಂದು ಬಫರ ಒಂದು ಪಾಯಿಂಟ್ಸನ್ನು ಬರ್ಕೊಬೋದು. ಇದು ನಿಮ್ಮ ದಿನನಿತ್ಯ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಟು ಡೂ ಲಿಸ್ಟ್ ಮಾಡ್ಕೊಬೋದು. ಸೊ ಸೆಕೆಂಡ್ ಥಿಂಗ್ ಬಂತು ಟೈಮ್ ಬ್ಲಾಕಿಂಗ್. ನಾನು ಟೈಮ್ ಬ್ಲಾಕಿಂಗ್ ಅಂತ ಕರಿತಿದ್ದೀನಿ, ನೀವು ಏನಾದರೂ ಕರಿಬೋದು. ಟೈಮ್ ಬ್ಲಾಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು 9 to 5 ಜಾಬ್ ಮಾಡ್ತಾಯಿದ್ದೀರಾ. ನೀವು 9 to 5 ಜಾಬ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬ್ಲಾಕ್ ಯೋರ್ ಟೈಮ್. ಓಕೆ, ನಾನು 1 to 2 ಲಂಚ್ ಬ್ರೇಕ್ ತೊಗೊತೀನಿ. ಲೆಟ್ ಇಟ್ ಬಿ ಎನಿ ವರ್ಕ್, ಲೆಟ್ ಇಟ್ ಬಿ ಹೌ ಮಚ್ ದ ಇಂಪಾರ್ಟೆಂಟ್ ದ ವರ್ಕ್ ಇಸ್, ಯು ವಿಲ್ ಟೇಕ್ ಅ ಬ್ರೇಕ್, 1 to 2 ಬ್ರೇಕ್ ತೊಗೊಂಡು ನಾನು ಲಂಚನ್ನು ಎಂಜಾಯ್ ಮಾಡ್ತೀನಿ ಅಂತ ಯು ಬ್ಲಾಕ್ ಅ ಟೈಮ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ವಾಟ್ ಯು ಹ್ಯಾವ್ ರಿಟನ್ ಯರ್ ಟು ಡೂ ಲಿಸ್ಟ್. ಫಾರ್ ಎಕ್ಸಾಂಪಲ್, ನೀವೊಂದು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀರಾ, ನೀವು ಬಿಸ್ನೆಸ್ ರನ್ನಲ್ಲಿ
ಫುಲ್ ಡೇ ಬ್ಯುಸಿ ಇರ್ತೀರಾ. ಫುಲ್ ಡೇ ಬ್ಯುಸಿಯಲ್ಲಿ ನೀವು ಓಕೆ 4 to 5 ಸ್ವಲ್ಪ ಕಸ್ಟಮರ್ಸ್ ಕಡಿಮೆ ಇದ್ದಾರೆ, ಆ 4 to 5 ಟೈಮಲ್ಲಿ ಐ ಟೇಕ್ ಅ ಕ್ವಿಕ್ ನ್ಯಾಪ್ ತೊಗೊತೀನಿ ಅಂತ ಅಂದ್ಕೊಂಡ್ರೆ ಯು ಶುಡ್ ಬ್ಲಾಕ್ ದ ಟೈಮ್ ಟು ಟೇಕ್ ಅ ಕ್ವಿಕ್ ನ್ಯಾಪ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಲಾಕಿಂಗ್ ಯೋರ್ ಟೈಮ್ ವಿಲ್ ಆಲ್ಸೋ ಹೆಲ್ಪ್ ಯು ಇನ್ ಅ ಟೈಮ್ ಮ್ಯಾನೇಜ್ಮೆಂಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಥರ್ಡ್ ಪಾಯಿಂಟ್ ಬಂದು ಗೈಸ್, ವೆರಿ ಇಂಪಾರ್ಟೆಂಟ್. ಯು ಆಲ್ ವಿಲ್ ಅಗ್ರಿ ವಿತ್ ಮೀ. ಡಿಸ್ಟ್ರಾಕ್ಷನ್ಸ್. ನಾವೇನೋ ಮಾಡಬೇಕು ಅಂದ್ಕೊಳ್ತೀವಿ, ಏನೋ ಒಂದು ಡಿಸ್ಟರ್ಬ್ ಆಗುತ್ತೆ, ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಇಟ್ಸ್ ನಾಟ್ ಮಿಸ್ಟೇಕ್ ಆಫ್ ಅಸ್. ನಾವು ಹ್ಯೂಮನ್ ಬೀಯಿಂಗ್ಸ್ ಡಿಸೈನ್ ಆಗಿರುತ್ತೆ ಆ ಥರ. ವಿ ವಿಲ್ ಈಸಿಲಿ ಡಿಸ್ಟ್ರ್ಯಾಕ್ಟ್ ಟು ಡಿಸ್ಟ್ರಾಕ್ಷನ್ಸ್. ಅದರಲ್ಲಿ ಫಸ್ಟ್ ಡಿಸ್ಟ್ರಾಕ್ಷನ್ ಬಂದು ಫೋನ್. ಸೊ ಮೇಕ್ ಶ್ಯೂರ್ ಗೈಸ್, ನೀವು ಸ್ವಲ್ಪ ಪಾಯಿಂಟ್ ಆಫ್ ಯೋರ್ ಡೇ ನಿಮ್ಮ ಫೋನ್ನ ನಾನ್ ರೀಚಬಲ್ ಆಗಿ ಇಟ್ಟಿರ್ತೀರ, ಅಂದರೆ ನಿಮ್ಮ ಕೈಗೆ ಸಿಗದೆ ಆಗಿ ಇಟ್ಟಿರ್ತೀರ. ಇನ್ ದ್ಯಾಟ್ ವೇ ಯು ಆರ್ ನಾಟ್ ಟು ಅ ಡಿಸ್ಟ್ರಾಕ್ಷನ್ಸ್. ನೀವು ಡಿಸ್ಟ್ರಾಕ್ಷನ್ಸ್ ಕಡೆ ಹೋಗ್ದಿರುತ್ತೆ. ಐ ಫೀಲ್ ನಾವು ಇಫ್ ಯು ಆರ್ ಅಡಿಕ್ಟೆಡ್ ಟು ಫೋನ್ಸ್, ಯು ಸಿ ನೀವು ಓಪನ್ ಮಾಡಿದ ತಕ್ಷಣ ಯು ವಿಲ್ ಗೋ ಟು ವಾಟ್ಸಪ್, ಯು ವಿಲ್ ಗೋ ಟು ಇನ್ಸ್ಟಾ. ಶ್ಯೂರ್ ಯು ಆರ್ ನಾಟ್ ಪುಟ್ಟಿಂಗ್ ಯೋರ್ ಫೋನ್ಸ್ ನಿಯರ್ ಬೈ ಯು. ನೀವು ಇರೋ ಕಡೆ ಒಂದು ಅಟ್ಲೀಸ್ಟ್ ಒಂದು 5 meters or just like 4-5 meters away ನಿಮ್ಮ ಫೋನ್ಸ್ ಇಟ್ಟಿರ್ತೀರ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಯುವರ್ ಡಿಸ್ಟ್ರಾಕ್ಷನ್ಸ್ ಅವೇ. ಫೋರ್ತ್ ಪಾಯಿಂಟ್ ಬಂದು ಟೆಲ್ ನೋ ಟು ಥಿಂಗ್ಸ್. ಸಿ ನೀವು ಫಾರ್ ಎಕ್ಸಾಂಪಲ್ ನೀವು 4 to 5 ನೀವೇ ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ನೀವು 4 to 5 ನೀವು ಬಿಸ್ನೆಸ್ಗೆ ಏನೋ ಒಂದು ಸಾಮಾನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿರ್ತೀರ. ಯಾರೋ ಒಬ್ಬರು ಫ್ರೆಂಡ್ ಬಂದು ವಿಲ್ ಗೋ ಟು ಈಟ್ ಚಾಟ್ಸ್ ಅಂತ ಕೇಳಿದ್ರೆ ನೀವು ಅವ್ರಿಗೆ ನೋ ಹೇಳೋಕ್ಕಾಗಲ್ಲ. ಓಕೆ ಇವತ್ತು ಬಿಸ್ನೆಸ್ಗೆ ಏನು ನೀವು ಸಾಮಾನು ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆಗೆ ಪೋಸ್ಟ್ ಮಾಡೋಣ, ಇವತ್ತು ನಿಮ್ಮ ಫ್ರೆಂಡ್ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ಡೋಂಟ್ ಡೂ ದಿಸ್. ಪ್ಲೀಸ್ ಟ್ರೈ ಟು ಸೇ ನೋ ಟು ಥಿಂಗ್ಸ್. ಇಟ್ಸ್ ಓಕೆ ಟು ಟೆಲ್ ನೋ. ಇಟ್ಸ್ ವೆರಿ ನಾರ್ಮಲ್ ಟು ಟೆಲ್ ನೋ. ಟೆಲ್ ನೋ ಟು ಥಿಂಗ್ಸ್ ವಿಚ್ ಇಸ್ ನಾಟ್ ಹೆಲ್ಪಿಂಗ್ ಯು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಆರ್ ಆಲ್ ದ 4 ಥಿಂಗ್ಸ್. ನನಗೆ ಯಾವ್ದು ಹೆಲ್ಪ್ ಆಗಿದೆ ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಮೇಕ್ ಶ್ಯೂರ್ ನೀವು ಇದನ್ನು ಫಾಲೋ ಮಾಡ್ತೀರಾ, ನಿಮ್ಗೆ ಹೆಲ್ಪ್ ಆಗುತ್ತೆ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ದಟ್ಸ್ ಇಟ್ ಗೈಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಡಬಲ್ ಡ್ರಾಮಾ. ದ್ಯಾಟ್ ವೇ ನನಗೆ ಮೋಟಿವೇಟ್ ಆಗುತ್ತೆ ಮೋರ್ ವೀಡಿಯೋಸ್ ಮಾಡೋದಕ್ಕೆ. ನಿಮ್ಗೇನಾದರೂ ನನ್ನ ಕಡೆಯಿಂದ ವೀಡಿಯೋಸ್ ಬೇಕಾದರೆ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್ ಟು ನೋ ವಾಟ್ ಕೈಂಡ್ ಆಫ್ ವೀಡಿಯೋಸ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ. That's it guys. Thank you. Thanks for watching.